ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾವು ಬಂದಿದ್ದು ವೈನಾಡ ಅಕ್ಕಪಕ್ಕ ಇರೋ ಪ್ಲೇಸನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ನಾವು ವೈನಾಡಿಗೆ ಹೋಗ್ತಾ ಇದ್ದೀವಿ. ನಾವು ಟ್ರೈನ್ ಹತ್ತಿದ್ದು ಬ್ಯಾಂಗ್ಳೂರಲ್ಲಿ ಟ್ರೈನ್ ಹತ್ತಿ ನಾವು ವೈನಾಡ ಅಲ್ಲೇ ಪಕ್ಕನೇ ಟ್ರೈನ್ನ ಇಳ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾವು 8 ಗಂಟೆಗೆ ಟ್ರೈನ್ ಇತ್ತು ಬೆಂಗಳೂರಿಂದ. ನಾವು ಹೋಗಿದ್ದು 6 ಜನ ಹೋಗಿದ್ವಿ. ಸೊ 8 ಗಂಟೆಗೆ ಟ್ರೈನ್ ಹತ್ತಿ ನಾವು ಕೇರಳಗೆ ಬಂದಾಗ ಮಾರ್ನಿಂಗ್ 8 ಗಂಟೆ ಆಗಿತ್ತು. ಅಂದರೆ ನಾವು ಕೇರಳಗೆ ರೀಚ್ ಆಗಿದ್ದು ಒಂದು ನೈಟ್ ಎಲ್ಲ ನಾವು ಟ್ರೈನಲ್ಲಿ ಕಾಲ ಕಳೆದು ಮಾರ್ನಿಂಗ್ ಬೆಳಗ್ಗೆ 8 ಗಂಟೆಗೆ ರೀಚ್ ಆದ್ವಿ. ಇವಾಗ ರೀಚ್ ಆಗಿ ನಾವು ಫಸ್ಟು ಎಲ್ಲೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ಲೊಕೇಶನ್ ತುಂಬ ಇಷ್ಟ ಆಯಿತು. ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಾ ಇರೋದು ಬಂದು ಮ್ಯಾಂಗೋ ಫಾರೆಸ್ಟ್ ಅಂತ ಹೇಳಿ. ಇಲ್ಲೊಂದು ತುಂಬನೇ ಬ್ಯೂಟಿಫುಲ್ ಆದ ಬೋಟಿಂಗ್ ಕೂಡ ಮಾಡ್ಬೋದು. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಿದೆ. ಸೊ ಹೋಗೋಣ ಬನ್ನಿ. ನೋಡಿ, ಇವಾಗ ನಾವು ರೀಚ್ ಆದ್ವಿ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಥರ ದೋಣಿಗಳಿರುತ್ತೆ. ಒಳಗಡೆ ಎಲ್ಲ ಹೋಗೋದಿಕ್ಕೆ ಸುಮಾರು ಅವರು ದೋಣಿಲಿ 1 ಅವರ್ 2 ಅವರ್ ಕರ್ಕೊಂಡು ಹೋಗ್ತಾರೆ. ಇನ್ನು ಕನ್ಫರ್ಮ್ ಆಗಿ ಎಷ್ಟು ಹೇಗೆ ಏನು ಅಂತ ಗೊತ್ತಿಲ್ಲ, ನಾವೆಲ್ಲ ವಿಚಾರಿಸ್ಬೇಕು. ಒಳಗಡೆ ಹೋದ್ರೆ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಇಲ್ಲಿ ಯಾರೋ ಇದ್ರು. ಏನು ಅಂತ ಹೇಳಿದ್ರೆ ಇಲ್ಲಿ ದೋಣಿಯಲ್ಲಿ 8 ಮೆಂಬರ್ಸ್ ಹೋಗ್ಬೋದಂತೆ. 8 ಮೆಂಬರ್ಸ್ ಅಂದರೆ 8 ಚೇರ್ ಇರುತ್ತೆ ಆ ದೋಣಿಯಲ್ಲಿ. ಅಷ್ಟು ಜನ ಹೋಗ್ಬೋದು. ಜೊತೆಗೆ ನಾವು ಯಾರಾದರೂ 3 ಜನ 2 ಈ ಥರ ಇದ್ದರೆ ನಾವು ಸೇರ್ಕೊಂಡು ಮಾಡ್ಕೋಬೋದು. ಅಂದರೆ ನಾವು ಒಬ್ಬರೇ ಹೋಗಲಿ ಇಬ್ಬರೇ ಹೋಗಲಿ ಆ ದೋಣಿಗೆ ಏನು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನ ನಾವು ಕಟ್ಟಲೇಬೇಕು. ಆ ದೋಣಿಗೆ ಮಿನಿಮಮ್ ಅಂತ ಹೇಳಿದ್ರೆ 1000 ರೂಪೀಸ್ ಇದೆ. ಅಂದರೆ 8 ಜನ 6 ಜನ ಹೋಗ್ಬೋದು. 8 ಜನಕ್ಕಿಂತ ಹೋಗೋದಕ್ಕಾಗಲ್ಲ. 8 ಜನ ಮಿನಿಮಮ್ ಹೋಗ್ಬೋದು. ನಾವು ಯಾರಾದರೂ ಸೇರಿಂಗ್ ಬರ್ತಾರೇನೋ ಇಬ್ರು ಅಂತ ವೆಯ್ಟ್ ಮಾಡಿದ್ವಿ. ಯಾರು ಕೂಡ ಬರಲಿಲ್ಲ. ಹಾಗಾಗಿ ನಾವು ಸುಮಾರು ಒಂದು 1/2 ಅವರ್ ವೆಯ್ಟ್ ಮಾಡಿದ್ವಿ ನಮ್ಮ ಜೊತೆ ಯಾರಾದರೂ ಬರ್ತಾರೇನೋ ಅಂತ. ಸೊ ಯಾರೂ ಬರಲಿಲ್ಲ. ಹಾಗಾಗಿ ನಾವೇ ಹೋದ್ವಿ. 1000 ರೂಪೀಸ್ ಕೊಟ್ಟು ನಾವು ಒಳಗಡೆಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇದಂತೂ ಫಾರೆಸ್ಟ್ ತುಂಬ ಚೆನ್ನಾಗಿದೆ. ಇದನ್ನ ಮ್ಯಾಂಗೋ ಫಾರೆಸ್ಟ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಫುಲ್ಲು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಅವರು ಎಲ್ಲವನ್ನು ಲೊಕೇಶನ್ ಮೊಬೈಲಲ್ಲೇ ತೋರಿಸಿದ್ರು. ಇಷ್ಟೆಲ್ಲ ಚೆನ್ನಾಗಿರುತ್ತೆ, ನಾವು ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ನಾವು ಬರಬೇಕಾದ್ರೆ ವೈನಾಡು ಅಕ್ಕಪಕ್ಕ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ವೈನಾಡಲ್ಲಿ ಅಕ್ಕಪಕ್ಕ ಯಾವ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹೋಗ್ತೀವಿ. ನಾವು ಫಸ್ಟೇ ಬಂದಿದ್ದು ಇಲ್ಲಿಗೆ. ನೆಕ್ಸ್ಟು ಬೀಚ್ಗೆ ಹೋಗಿದ್ವಿ. ನಾನು ಆವಾಗಲೇ ಬೀಚ್ ವಿಡಿಯೋ ಹಾಕಿದ್ದೀನಿ ಅಲ್ವಾ, ಹಾಗೆ ನೋಡಿ. ಇವಾಗ ಇದು ಬಂತು. ನಾವು ನೆಕ್ಸ್ಟು ಹತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರನ್ನ ಕೇಳಿದ್ವಿ ಹೇಗಿದೆ ಒಳಗಡೆ ಅಂತ. ಅವರು ತುಂಬ ಚೆನ್ನಾಗಿದೆ, ಕಾಡೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಸೊ ಬರೋದು ಬಂದಿದ್ದೀವಿ ಅಲ್ವಾ, ಪ್ರತಿಯೊಂದನ್ನು ಕೂಡ ನೋಡಲೇಬೇಕು. ಇಷ್ಟು ದೂರ ಬಂದು ಏನಕ್ಕೆ ಹೋಗದೆ ಇರಬಾರ್ದು ಅಂತ ಹೇಳಿ ನಾವು ಕೂಡ ಟಿಕೆಟನ್ನು ತಗೊಂಡು ಹೋದ್ವಿ. ಟಿಕೆಟ್ ಅಂದರೆ ಏನಿಲ್ಲ, ಈಗ ಅವರು ನಮ್ಮನ್ನು ದೋಣಿ ಹತ್ಸೋದಕ್ಕೆ ನಿಲ್ಲಿಸ್ಕೊಂಡಿದ್ದಾರಲ್ಲ ಅವರೇ. ಟಿಕೆಟ್ ಅಂದರೆ ಇಷ್ಟೇ, ಅವರಿಗೆ ಪೇ ಮಾಡಬೇಕು. ಅಮೌಂಟನ್ನು ಪೇ ಮಾಡಿ ಹೋಗೋದು. ನಾವು 6 ಮೆಂಬರ್ಸ್ ಇದ್ವಲ್ಲ, ಸಾಕಾಗುತ್ತೆ. ಸೊ ನಾವಿವಾಗ ಹೋಗ್ತಿದ್ದೀವಿ. ಹೋಗ್ತಾ ಇರಬೇಕಾದ್ರೆ ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಫುಲ್ಲು ಫಾಸ್ಟಾಗಿ ಹೋಗಲ್ಲ, ಯಾಕೆಂದರೆ ಅವರಲ್ವಾ ದೋಣಿನ ನಡೆಸ್ತಿರೋದು. ಹಾಗಾಗಿ ತುಂಬ ಸ್ಲೋಗೆ ಹೋದ್ವಿ. ಅವರು 1 ಅವರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ನಾವು ಹೋಗಿ ಬಂದಿದ್ದು ಹೆಚ್ಚು ಕಡಿಮೆ 3 ಅವರ್ ತನಕ ಆಯಿತು. ಅಷ್ಟು ಸ್ಲೋಗೆ ಕರ್ಕೊಂಡೋದ್ರು. ಮತ್ತು ಅವರು ತುಂಬಾ ಮಾತಾಡಿದ್ರು ಕೂಡ.
ಅವ್ರ ಮಾತು ನನಗೆ ಅರ್ಥ ಆಗಿಲ್ಲ, ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿರೋದಕ್ಕೆ ಅವಳು ಕೂಡ ಮಾತಾಡ್ತಾ ಇದ್ಲು. ತುಂಬಾನೇ ಚೆನ್ನಾಗಿದೆ, ನೋಡೋದಿಕ್ಕಂತೂ ಪ್ಲೇಸ್ ಸಖತ್ತಾಗಿದೆ. ಯಾರೆಲ್ಲ ವಯನಾಡಿಗೆ ಬರ್ತೀರಾ ಈ ಪ್ಲೇಸನ್ನು ಕೂಡ ಮೆನ್ಷನ್ ಮಾಡಿಕೊಂಡು ಮಿಸ್ ಮಾಡದೆ ನೋಡಿ. ಇಲ್ಲಿ ಹೋಗ್ತಾ ಇದ್ರೆ ಟ್ರೈನ್ ಬಂದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಫುಲ್ಲು ಖುಷಿ ಆಗುತ್ತೆ. ಮತ್ತೆ ಫೋಟೋ ತೆಕ್ಕೊಳ್ಳೋಕ್ಕಂತೂ ಒಳ್ಳೆ ವ್ಯೂಸ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಇವ್ರು ಹೇಳ್ತಿದ್ರು ಇಲ್ಲಿ ಜಾಸ್ತಿ ಶೂಟಿಂಗ್ ಎಲ್ಲ ಮಾಡ್ತಾರೆ, ಮೂವಿಗೆಲ್ಲ ಮಾಡ್ತಾರೆ, ಜಾಸ್ತಿ ಶೂಟಿಂಗ್ ಅವರೇ ಬರ್ತಾರೆ ಅಂತ ಹೇಳ್ತಿದ್ರು. ಇದು ಅವ್ರ ಹತ್ರ ನಾವು ಸ್ಟಾರ್ಟಿಂಗು 20 ರೂಪಾಯಿ ಕೊಟ್ಟು ಎಂಟ್ರಿ ಫೀಸನ್ನ ಮಾತ್ರ ತಗೋಬೇಕು ಅಷ್ಟೇ. ಒಬ್ರಿಗೆ 20 ರೂಪಾಯಿ ಕೊಟ್ಟು ತಗೋಬೇಕು. ಮತ್ತೆ ಇಲ್ಲಿ ನಾವು ದೋಣಿಗೆ ಹತ್ತದ್ಮೇಲೆ ಅಮೌಂಟನ್ನ ಇವ್ರಿಗೆ ಪೇ ಮಾಡೋದು. ನಾವು ಇವ್ರಿಗೆ ಕೂಡ ಸ್ಕ್ಯಾನ್ ಮಾಡಿದ್ವಿ. ಹೋಗ್ಬೇಕಾದ್ರೆ ಚಿಕ್ಕು ಚಿಕ್ಕು ಎಲ್ಲ ಮೀನು ಎಗರಿ ಎಗರಿ ಬೀಳ್ತಿತ್ತು, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಆಲ್ಮೋಸ್ಟ್ ಫೋಟೋ ಎಲ್ಲ ಈ ದೋಣಿಲೇ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟು ಬ್ಯೂಟಿಫುಲ್ ಆಗಿ ಲೊಕೇಶನ್ ಕೂಡ ಇದೆ. ಹೋಗ್ತಾನೇ ಇದ್ವಿ, ಅಷ್ಟು ಕಡೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಒಳಗಡೆ ಕಾಡು ತರ ಇದೆ, ಅಂದ್ರೆ ಇಲ್ಲಿ ಒಳಗಡೆ ಐಲ್ಯಾಂಡ್ ಇದೆ, ಮ್ಯಾಂಗ್ರೋ ಐಲ್ಯಾಂಡ್. ನಾವು ಆ ಐಲ್ಯಾಂಡ್ ನೋಡೋದಕ್ಕೆ ಅಂತಾನೆ ನಾವು ಹೋಗ್ತಿದ್ದೀವಿ. ಇಲ್ಲಿ ಯಾವುದೇ ರೀತಿ ಸ್ನ್ಯಾಕ್ಸ್ ಕೂಡ ತಗೊಂಡು ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಪ್ಲಾಸ್ಟಿಕ್ನ ನೀರೊಳಗಡೆ ಬಿಟ್ಬಿಡ್ತಾರೆ ಅಂತ ಹೇಳಿ ಏನು ತಗೊಂಡೋಗಿಲ್ಲ. ಬ್ಯಾಗ್ ಎಲ್ಲ ಚೆಕ್ ಮಾಡಿಲ್ಲ, ಏನು ನಾವು ಸ್ನ್ಯಾಕ್ಸ್ ತಗೊಂಡೋಗಿಲ್ಲ. ಸುಮ್ಮನೆ ತಗೊಂಡೋಗಿ ಅಲ್ಲಿ ವಾಪಸ್ ಇಡೋದು ಏನಕ್ಕೆ ಬೇಕು ಅಂತ ಹೇಳಿ ನಾವೇನು ತಗೊಂಡೋಗಿಲ್ವಾ. ಮತ್ತೆ ನೋಡಿ ಎಷ್ಟು ಕಾಡಿದೆ ಅಲ್ವಾ. ಈ ಥರ ಒಳಗೊಳಗಡೆ ದೋಣಿ ಹೋಗುತ್ತೆ, ತುಂಬಾನೇ ಚೆನ್ನಾಗಿದೆ. ಲೈಫಲ್ಲಿ ಒನ್ ಟೈಮ್ ಆದರೂ ಈ ಥರ ಎಲ್ಲ ನೋಡಲೇಬೇಕು. ನಾವು ಹುಟ್ಟಬೇಕಾದ್ರೆ ಏನು ತಗೊಂಡೋಗ್ತೀವಿ, ಏನು ತಗೊಂಡು ಬರ್ತೀವಿ, ಸಾರಿ, ಮತ್ತೆ ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗ್ತೀವಿ ಅಲ್ವಾ. ಈ ಮೆಮೊರಿ ಎಷ್ಟು ಇರುತ್ತೆ ಅಂದರೆ ನಾವು ನೋಡಿದ ಮೆಮೊರಿ ತುಂಬಾನೇ ಇರುತ್ತೆ. ಹಾಗಾಗಿ ವಯನಾಡು ಬಂದರೆ ಅಕ್ಕಪಕ್ಕ ಪ್ಲೇಸಸ್ ಅಂತೂ ತುಂಬಾನೇ ಇವೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರಿ ಸಖತ್ತಾಗಿದೆ. ಈ ದೋಣಿ ಹೇಗೆ ಅಂತ ಹೇಳಿದ್ರೆ ಫುಲ್ಲು ಮೇಲೆಲ್ಲ ಈ ಥರ ಮರ ಕವರ್ ಆಗಿದೆ ನೋಡಿ. ಈ ಮಧ್ಯ ಮಧ್ಯ ದೋಣಿ ಹೋಗುತ್ತೆ, ಅಂದರೆ ದೋಣಿ ಹೋಗೋದಕ್ಕೆ ಜಾಗ ಅಷ್ಟು ಇದೆ, ಮಧ್ಯ ಮಧ್ಯ ದೋಣಿ ಹೋಗುತ್ತೆ. ಜೊತೆಗೆ ನಾವುಗಳೇ ಬಂದಿರೋದ್ರಿಂದ ನಮಗೆ ಇಲ್ಲಿ ಬೇರೆ ಯಾರು ಇರ್ಲಿಲ್ವಲ್ಲ ಸೇರ್ ಮಾಡ್ಕೊಳ್ಳೋದಕ್ಕೆ. ಬೇರೆ ಯಾರಾದರೂ ಅಂದರೆ ಇನ್ನೊಂದಿಬ್ರು ಸೇರ್ ಮಾಡ್ಬೋದಿತ್ತು. ಸೊ ನಾವೇ ಬಂದ್ವಿ, 6 ಜನನೂ ಬಂದ್ವಿ. ಹಂಗಾಗಿ ಇದು ದೋಣಿನೇ ನಮ್ದು ಅನ್ನೋ ಥರ ಫೀಲ್ ಆಗ್ತಿತ್ತು. ನಾವು ಹೇಗೆ ಬೇಕಂದ್ರೆ ಡ್ಯಾನ್ಸ್ ಮಾಡಿದ್ವಿ, ರೀಲ್ಸ್ ಮಾಡ್ಕೊಂಡ್ವಿ, ಫೋಟೋ ತೆಕ್ಕೊಂಡ್ವಿ, ಸಖತ್ತಾಗಿತ್ತು. ನಾನಂತೂ ಫುಲ್ಲ ಎಂಜಾಯ್ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ನೋಡಿ ಇದೆಲ್ಲ ಫುಲ್ಲು ಕಾಡೊಳಗಡೆ ಹೋಗ್ತಿದೆ. ಅವರು ಫುಲ್ಲು ಎಂಡಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಳ್ಳೋದಿದ್ರೆ ತಕ್ಕೊಳ್ಳಿ, ಮತ್ತೆ ವಿಡಿಯೋ ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು. ಕರ್ಕೊಂಡೋಗಿರೋರು ಕೂಡ ತುಂಬಾನೇ ಒಳ್ಳೆಯವರು. ನಾವೇ ಯಾವ ಕಡೆ ದೋಣಿನ ನಿಲ್ಸಕ್ಕೆ ಹೇಳ್ತೀವಿ ಅವರು ಆ ಕಡೆ ನಿಲ್ಸಿದ್ರು. ತುಂಬಾನೇ ಚೆನ್ನಾಗಿ ಮಾತಾಡಿಕೊಂಡು ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸಖತ್ತಾಗಿದೆ ಪ್ಲೇಸ್ ಅಂತೂ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ವಯನಾಡಲ್ಲಿ ಸ್ವಲ್ಪ ಇಳ್ಕೋಬೇಕಾದ್ರೆ ನೋಡಿ ಇಳ್ಕೊಳ್ಳಿ, ಯಾಕೆಂದರೆ ನಾವು ಇಳ್ಕೋಬೇಕಾಗಿದ್ದ ಪ್ಲೇಸೇ ಬೇರೆ. ನಾವು ಇಳ್ಕೋಬೇಕಾಗಿದ್ದ ಪ್ಲೇಸ್ ಹತ್ರ ಬೈಕು ರೆಂಟ್ಗೆ ಸಿಗ್ತಿರ್ಲಿಲ್ಲ, ಹಾಗಾಗಿ ನಾವು ಸ್ವಲ್ಪ ಮುಂದೆನೇ ಇಳ್ಕೊಂಡ್ವಿ. ನಾವು ಟ್ರೈನ್ ಬುಕ್ ಮಾಡಬೇಕಾದ್ರೆ ಫಸ್ಟು ನಾವು ಯಾವ ಲೊಕೇಶನಲ್ಲಿ ಇಳ್ಕೋಬೇಕು, ಮತ್ತೆ ಅಲ್ಲೆಲ್ಲ ಬೈಕು ಸಿಗುತ್ತಾ, ಸೌಲಭ್ಯ ಇದೆಯಾ ಅಂತ ನೋಡೇ ನಾವು ಟ್ರೈನ್ ಇಳ್ಕೋಬೇಕು. ನಮ್ಮ ಥರ ಮಾಡ್ಕೋಬೇಡಿ, ನಮಗೆ ಸ್ವಲ್ಪ ರಿಸ್ಕ್ ಆಯಿತು. ನಾವು ಟ್ರೈನ್ ಇಳ್ಕೊಂಡು ಮತ್ತೆ ಬೈಕ್ ರೆಂಟ್ ಹತ್ರ ಆಟೋದಲ್ಲಿ ಹೋಗಿ ಮತ್ತೆ ಆಮೇಲೆ ನಾವು ಬೈಕ್ನ ರೆಂಟಿಗೆ ತಗೊಂಡಿದ್ವಿ. ಹಾಗಾಗಿ ನಾವು ಯಾವುದನ್ನೇ ಒಂದನ್ನ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಪ್ಲ್ಯಾನ್ ಮಾಡ್ಕೋಬೇಕು. ಏಕೆಂದರೆ ನಾವು ಬಂದಿರೋದೇ ಕಡಿಮೆ ದಿನಗಳಲ್ಲಿ ಬಂದಿರ್ತೀವಿ, ಅಷ್ಟು ದಿನದಲ್ಲಿ ಎಲ್ಲವನ್ನು ಕವರ್ ಮಾಡಲೇಬೇಕು. ನಾವು ಏನು ಅಂತ ಹೇಳಿದ್ರೆ ಕೇರಳದಲ್ಲಿ ಸ್ವಲ್ಪ ಓಡಾಡಿ ನಾವು ನೆಕ್ಸ್ಟು ಊಟಿಗೆ ಹೋಗ್ಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ನಾವು ಆದರೆ ಇವತ್ತು ನೈಟು ಇಲ್ಲಾಂದರೆ ಬೆಳಗ್ಗೆ ಮಾರ್ನಿಂಗ್ ಊಟಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಎಷ್ಟು ಪ್ಲೇಸ್ ಕವರ್ ಮಾಡೋಕ್ಕಾಗುತ್ತೆ ನೋಡೋಣ. ಬಟ್ ತುಂಬಾ ಚೆನ್ನಾಗಿದೆ. ಇವಾಗ ಆಲ್ರೆಡಿ ನಾವು ಒಂದು ಕಡೆ ಬೀಚ್ಗೆ ಹೋಗಿದ್ವಿ, ಮತ್ತು ಒಂದು ಫಾಲ್ಸ್ಗೆ ಹೋಗಿದ್ವಿ, ಮತ್ತು ಈ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬಂದಿದ್ದೀವಿ. ಇಲ್ಲಂತೂ ಐಲ್ಯಾಂಡು ಮಸ್ತಾಗಿದೆ. ನಾನು ಅಂದ್ಕೊಂಡಿದ್ದೆ ತುಂಬ ಚಿಕ್ಕದಾಗಿರುತ್ತೆ ಐಲ್ಯಾಂಡ್ ಅಂದರೆ ಅಂತ, ಆದರೆ ಈ ಬೀಚಲ್ಲಿ ಐಲ್ಯಾಂಡು ತುಂಬಾ ದೊಡ್ಡದಾಗಿದೆ. ನೋಡಿ, ನಾವು ಇದ್ರ ಕೆಳಗಡೆನೆ ಹೋದ್ವಿ. ಇವಾಗ ಅಲ್ಲಿ ಮೇಲ್ಗಡೆ ಹೋಗ್ತಿದೆಯಲ್ಲ ಟ್ರೈನು, ನಾವು ಈ ಕಡೆ ಕೆಳಗಡೆ ಹೋಗಿದ್ದೀವಿ. ಸಖತ್ತಾಗಿರುತ್ತೆ ಅಲ್ವಾ? ಈ ಕೆಳಗಡೆ ಹೋಗ್ಬೇಕಾದ್ರೆ ಟ್ರೈನ್ ಬರ್ತಿದ್ರೆ ಸೂಪರಾಗಿರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇರೋ ಕಡೆನೇ ಇರೋದಕ್ಕಾಗಲ್ಲ ಅಲ್ವಾ? ಆಲ್ಮೋಸ್ಟ್ ನಾವು ಇನ್ನೇನೋ ಮುಗಿಸ್ತಾ ಇದ್ದೀವಿ, ಅಷ್ಟು ಚೆನ್ನಾಗಿದೆ ಈ ಮ್ಯಾಂಗೋ ಫಾರೆಸ್ಟ್. ಸೊ ವಯನಾಡಲ್ಲಿ ನೋಡೋಂಥ ಪ್ಲೇಸು ತುಂಬಾ ಇದೆ. ಅದರಲ್ಲಿ ನಾವು ನಮಗಿಷ್ಟವಾಗಿದ್ದನ್ನು ನಾವು ಚಾಯ್ಸ್ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಗ್ರೀನರಿ ಥರ ಇದೆ. ಈ ಕಾಡು ಮಧ್ಯ ಸಮುದ್ರ, ಈ ಕಾಗೆಗಳ ಸೌಂಡು, ಪಕ್ಷಿಗಳ ಸೌಂಡು, ಆಹಾ, ಎಷ್ಟೇ ಟೆನ್ಷನ್ ಇದ್ರೂ ಕೂಡ ನಿಜಕ್ಕೂ ರಿಲೀಫ್ ಆಗಿಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಸ್ವಲ್ಪ ಹೋಗ್ಬೇಕಂದ್ರೆ ನಾನು ಅಂದ್ಕೊಂಡೆ ತುಂಬ ಫಾಸ್ಟಾಗಿ ಹೋಗ್ತಾರೆ, ತಲೆ ಏನಾದರೂ ಸುತ್ತುತ್ತೇನೋ ಅನ್ನೋ ಥರ. ಅವರು ಸ್ವಲ್ಪನೂ ಫಾಸ್ಟಾಗಿ ಹೋಗಲಿಲ್ಲ. ಇಲ್ಲಿ ಒಂದು ಕಡೆ ಎಲ್ಲ ಮನೆಗಳಿದೆ, ಅಲ್ಲಿ ಸ್ಟೇ ಆಗೋದಕ್ಕೆ ವ್ಯವಸ್ಥೆ ಕೂಡ ಇದೆಯಂತೆ. ಊಟ ಏನೂ ಇಲ್ಲ, ಜಸ್ಟು ಕಾಡು ಮಧ್ಯ ಮನೆ ಇದೆಯಲ್ಲ, ಸ್ಟೇ ಆಗ್ಬೋದು. ಆದರೆ ಅಲ್ಲಿ ಇಬ್ಬರಿಗೆ ಸ್ಟೇ ಆಗೋಕ್ಕೆ ಆಗುತ್ತೆ, ಅಷ್ಟೇ ಬೆಡ್ ಇದೆಯಂತೆ. ಆದರೆ ಒಂದು ನೈಟಿಗೆ ಸ್ಟೇ ಆಗೋದಕ್ಕೆ 3,500 ರೂಪಾಯಿ ಅಂತೆ. ನಾವು 6 ಮೆಂಬರ್ಸ್ ಇದ್ವಿ, ಇಲ್ಲಾಂದರೆ ಸ್ಟೇ ಆಗ್ಬೋದಾಗಿತ್ತು. ಅಲ್ಲಿ ಆ ಥರ ಇರಲಿಲ್ಲ, ಒಂದೇ ಬೆಡ್ ಇರೋದು, ಇಬ್ಬರಿಗೆ ಸ್ಟೇ ಆಗೋಕ್ಕೆ ಅವಕಾಶ ಇರೋದು. ಆದರೆ ಅಮೌಂಟ್ ಅಂತೂ ಜಾಸ್ತಿ ಆಯಿತು, 3,500 ರೂಪಾಯಿ ಅಲ್ವಾ? ನಾವು ಅಲ್ಲೂ ಕೂಡ ಹೋಗಿ ಹಾಗೆ ದೋಣಿಲಿ ನೋಡ್ಕೊಂಡು ಬಂದ್ವಿ. ಯಾಕೆಂದರೆ ನೀರು ಮಧ್ಯ ಮನೆಯಲ್ಲಿ ಸ್ಟೇ ಆಗೋದು ಅಂದರೆ ಸಖತ್ತಾಗಿರುತ್ತೆ ಅಲ್ವಾ? ಹಾಗಾಗಿ ನಾವು ಬೇರೆ ಕಡೆ ಎಲ್ಲಾದರೂ ರೂಮ್ ಮಾಡಿ ನಾವು ಬೆಳಗ್ಗೆಗೆ ಊಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಆಲ್ಮೋಸ್ಟ್ ಕೇರಳದ್ದು ಎಲ್ಲ ವಿಡಿಯೋನೂ ಮಾಡಿದ್ದೀನಿ ಅಲ್ವಾ? ನೀವು ನೋಡಿರ್ಬೋದು. ಲಾಸ್ಟ್ ಟೈಮು ನಾನು ಕೇರಳಕ್ಕೆ ಬಂದಿದ್ದೆ, ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಇವಾಗ ಇವರು ಮತ್ತೆ ಮಧ್ಯ ಹೋಗ್ತಿದ್ದಾರೆ ನೋಡಿ. ಇದನ್ನು ಮ್ಯಾಂಗ್ರೋ ಗಿಡ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದನ್ನು ಮ್ಯಾಂಗ್ರೋ ಅಂತ ಹೇಳ್ತಾರೆ. ಇದರಲ್ಲಿ ಏನು ಕಾಯಿ ಹಣ್ಣು ಆ ಥರ ಏನು ಬಿಟ್ಟಿಲ್ಲ. ಇದೊಂಥರ ಗಿಡ ಚೆನ್ನಾಗಿದೆ. ನಮ್ಮ ಕಡೆ ಈ ಥರ ಗಿಡ ನಾನು ನೋಡಿಲ್ಲ. ಫುಲ್ಲು ಗ್ರೀನರಿಯಾಗಿ ಇದೆ. ಈಗ ಈ ನೀರಿದೆಯಲ್ಲ, ಇದ್ರ ಮಧ್ಯೆ ಕರ್ಕೊಂಡು ಹೋಗ್ತಾರೆ, ಸಖತ್ತಾಗಿರುತ್ತೆ. ಈ ಥರ ಮಧ್ಯ ಒಂದು 3 ಕಡೆ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಗ್ರೀನರಿ. ಕೆಳಗಡೆ ಎಲ್ಲ ಈ ಥರ ಅವ್ರು ಹೇಳ್ತಿದ್ರು, ಎಷ್ಟೇ ಸುನಾಮಿ ಆದರೂ ಕೂಡ ಈ ಗಿಡಗಳು ಹಳ್ಳಾಡಿಲ್ವಂತೆ. ಲಾಸ್ಟ್ ಟೈಮು ದೊಡ್ಡದಾಗೆ ಕೇರಳದಲ್ಲಿ ಸುನಾಮಿ ಆಯ್ತಲ್ವಾ, ತುಂಬ ಜನ ಸತ್ತೋದ್ರು ಕೂಡ. ಅಂಥ ಟೈಮಲ್ಲೂ ಕೂಡ ಈ ಮರ ಗಿಡಗಳು ಹಳ್ಳಾಡಿಲ್ಲ, ಹೇಗಿದೆ ಹಾಗೆ ಇವೆ ಅಂತ ಅವರು ಹೇಳ್ತಾ ಇದ್ರು. ಜೊತೆಗೆ ಇಲ್ಲಿ ಹೋಗ್ಬೇಕಾದ್ರೆ ಮೀನುಗಳು ಹೇಗೆ ಹಾರಾಡ್ತಿತ್ತು ಅಂತ ಹೇಳಿದ್ರೆ, ಮೇಲ್ಗಡೆನೆ ಜಂಪ್ ಮಾಡ್ತಿತ್ತು. 1-2-3 ಮೀನುಗಳು ಮೇಲ್ಗಡೆನೆ, ಚಿಕ್ಕ ಮೀನುಗಳು ನಮ್ಮ ಹತ್ರಕ್ಕೆ ಬಂದು ಬೀಳ್ತು. ಎಷ್ಟು ಚೆನ್ನಾಗಿರುತ್ತಲ್ವಾ? ನಾನು ಇದನ್ನೆಲ್ಲ ಶೂಟಿಂಗಲ್ಲಿ ನೋಡಿದ್ದೆ, ಮೀನು ಎಗರಿ ಬೀಳೋದು ಆ ಥರ ಎಲ್ಲ. ಅದೇ ನಮಗೆ ಫೀಲ್ ಆದಾಗ ತುಂಬ ಖುಷಿ ಆಗತ್ತೆ ಅಲ್ವಾ? ಸಖತ್ತಾಗಿದೆ. ನೀವು ಕೂಡ ಒನ್ ಟೈಮ್ ಹೋಗಿ ಬನ್ನಿ. ಏನು ತೋರಿಸೋದನ್ನೇ ತೋರಿಸ್ತಿದ್ದೀರಾ ಅನ್ಕೋತೀರಾ? ಗ್ರೀನರಿ ಅಷ್ಟು ಸೂಪರ್ ಆಗಿದೆ ರೀ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಗ್ರೀನರಿನೂ ನಾವೆಲ್ಲೋಗಿದ್ವಿ ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಎಲ್ಲ ನೋಡಿ ಯಾವ ಥರ ತರಗು ಥರ ಇದೆ, ಮೇಲ್ಗಡೆ ಎಲ್ಲ ಫುಲ್ಲು ಗ್ರೀನರಿ ಅಲ್ವಾ? സക്കത്താಗಿದೆ. സോ ತುಂಬಾ ಅಂದ್ರೆ ತುಂಬಾ ഇഷ്ട ആയിತು ನನಗೆ. അതിലൊന്നാണ് ടൈപ്പിൽ ഒരു ടൈപ്പാണ്. ബാക്കി അത് പിന്നാടി ഉള്ളത് ബാക്കിൽ കാണുന്നത് നാച്ചുറൽ മാംഗ്രോവ്സ്. നെയിം വലിയ ഉപ്പട്ടി.
വലിയ ഉപ്പട്ടി. മലയാളത്തിൽ തന്നെ മതിയല്ലേ. ಅವರು ಅವರ ಭಾಷೆಯಲ್ಲಿ ಹೇಳ್ತಾ ಇದ್ರು. ನನಗಂತೂ ಏನೂ ಅರ್ಥ ಆಗಿಲ್ಲ. ಆದರೆ ಅಕ್ಕಂಗೆ ಮತ್ತು ಅಕ್ಕನ ಜೊತೆ ಬಂದಿರೋ ಒಂದಿಬ್ಬರು ಫ್ರೆಂಡ್ಸ್ಗೆ ಚೆನ್ನಾಗಿ ಅರ್ಥ ಆಯಿತು ಅನಿಸುತ್ತೆ. ಹೌದಾ ಹೌದಾ ಅಂತ ಅವರು ಕೇಳ್ತಾ ಇದ್ರು. ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾವು ಎಲ್ಲಿ ಬೇಕಂದ್ರೆ ಅಲ್ಲಿ ನಿಲ್ಸಕ್ಕೆ ಕೇಳಿದ್ರೆ ನಿಲ್ಲಿಸ್ಕೊಡ್ತಾರೆ ಅವರು. ನಾವು ಫೋಟೋ ತೆಕ್ಕೋಬೋದು. ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಕರೆಕ್ಟು ನಾವು ಬರಬೇಕಾದ್ರೆ ಯಾರ ಜೊತೆನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮವರೇ ಇದ್ದರೆ ನಮಗೆ ಫೋಟೋ ತೆಕ್ಕೊಳ್ಳೋದಕ್ಕಾಗಲಿ, ರೀಲ್ಸ್ ಮಾಡೋದಕ್ಕಾಗಲಿ, ಡ್ಯಾನ್ಸ್ ಮಾಡೋದಕ್ಕಾಗಲಿ ಏನು ನಾಚಿಕೆ ಅಂತ ಸಂಕೋಚ ಅಂತ ಇರಲ್ಲ. ಅದೇ ನಮ್ಮ ದೋಣಿಯಲ್ಲಿ ಬೇರೆ ಯಾರಾದರೂ ಇದ್ದರೆ ನಮಗೆ ಸಂಕೋಚ ಅಂತೂ ಖಂಡಿತ ಆಗುತ್ತೆ. ನಾವು ಡ್ಯಾನ್ಸ್ ಮಾಡೋದಕ್ಕಾಗಲಿ, ರೀಲ್ಸ್ ಮಾಡ್ಕೊಳ್ಳೋದಕ್ಕಾಗಲಿ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಅಲ್ಲಿಯೋ ಯಾರಾದರೂ ಬರಲಿಲ್ವಲ್ಲ, ನಮಗೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ತಿತ್ತು ಅಂತ ವೆಯ್ಟ್ ಮಾಡ್ತಿದ್ವಿ. ಆದರೆ ಇವಾಗ ಅನ್ನಿಸ್ತಿದ್ದೆ ನಾವು 6 ಮೆಂಬರ್ಸ್ ಬಂದಿದ್ದೆ ಚೆನ್ನಾಗಿದ್ದೆ, ನಮ್ಮ ಜೊತೆ ಯಾರಾದರೂ ಬಂದಿದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ತುಂಬಾನೇ ಚೆನ್ನಾಗಿದೆ. ಅವರು ಅವ್ರ ಭಾಷೆಯಲ್ಲಿ ಹೇಳ್ತಿದ್ರು, ನಾನು ಅದಕ್ಕೆ ಸ್ವಲ್ಪ ಅವ್ರು ಮಾತಾಡೋದನ್ನ ಕೇಳಿಸಿದೀನಿ. ಬಟ್ ಎಲ್ರಿಗೂ ಅರ್ಥ ಆಗಲ್ಲ ಅಲ್ವಾ ಅವ್ರ ಮಾತು. ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ನಾವು ಅನ್ಕೊಡೋದೇ ಒಂದು, ಅಲ್ಲಿ ಆಗೋದೇ ಒಂದು. ನಾವು ಊಟ ಕೂಡ ಮಾಡಿರ್ಲಿಲ್ಲ, 1 ಅವರ್ ಅಲ್ವಾ, ಮತ್ತೆ ಹೋಗಿ ಊಟ ಮಾಡೋಣ ಅಂತ. ನಾವು ಬೆಳಗ್ಗೆ ಬಂದಾಗ 11 ಗಂಟೆ. ಆದ್ರೆ ಯಾರಾದ್ರೂ ಬರ್ತಾರೇನೋ ಅಂತ ನಾವು 1:30ವರೆಗೂ ವೆಯ್ಟ್ ಮಾಡ್ಬಿಟ್ವಿ. ನಾವು ಬೆಳಗ್ಗೆನೂ ಮಾರ್ನಿಂಗು ಅಷ್ಟು ಚೆನ್ನಾಗಿ ಟಿಫನ್ ತಿಂದಿರ್ಲಿಲ್ಲ, ಲೈಟಾಗೆ ತಿಂದಿದ್ವಿ. ಆದ್ರೆ ಇವಾಗಂತೂ ನನಗೆ ಫುಲ್ಲು ಹೊಟ್ಟೆ ಹಸುತ್ತಿದೆ. ಇವರು 1 ಅವರ್ ಅಂತ ಹೇಳಿದ್ರು, ತುಂಬಾ ಸ್ಲೋ ಆಗಿ ನಾವೇ ಲೇಟ್ ಮಾಡಿದ್ವಿ. ವಿಡಿಯೋ ಮಾಡೋದು, ಫೋಟೋ ತೆಕ್ಕೊಳ್ಳೋದು ಹಾಗೆ ಲೇಟ್ ಮಾಡಿದ್ವಿ. ಇಲ್ಲಿ 3 ಅವರ್ ಆಗ್ತಿದೆ. ನಂಗಂತೂ ಫುಲ್ ಹೊಟ್ಟೆ ಹಸುತ್ತಿದೆ. ಹೋಗಿದ ತಕ್ಷಣ ಊಟ ಮಾಡಬೇಕು ಅನ್ನೋ ಥರ. ಇಲ್ಲಿ ಬಂದ್ರೆ ಯಾವುದೇ ರೆಸ್ಟೋರೆಂಟು ಇಲ್ಲ. ಇಲ್ಲಿ ವಾಟರ್ ಹತ್ರ ಯಾವುದು ಸ್ನ್ಯಾಕ್ಸ್ ಕೂಡ ಸಿಗೋದಿಲ್ಲ. ನಾನು ಫಸ್ಟೇ ಹೇಳ್ದಾಗೆ ಯಾವುದೇ ಸ್ನ್ಯಾಕ್ಸ್ ಕೂಡ ನಾವು ತಗೊಂಡು ಬರಲಿಲ್ಲ, ಹಾಗೆ ಬಂದ್ಬಿಟ್ವಿ. ಸಖತ್ತು ಹೊಟ್ಟೆ ಕೂಡ ಹಸುತ್ತಿದೆ. ಇಲ್ಲಿ ಬಂದ್ವಿ. ಇದು ಅವಾಗೆಲ್ಲ ಈ ಸೇತುವೆ ಇದೆಯಲ್ಲ, ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಓಡಾಡ್ತಿದ್ರಂತೆ. ತುಂಬ 200-300 ವರ್ಷದ ಹಿಂದಿನ ಸೇತುವೆ ಅಂತ ಹೇಳ್ತಿದ್ರು. ಇಲ್ಲಿ ಎಲ್ಲರೂ ಕೂಡ ಜಾಸ್ತಿ ಇದನ್ನ ಶೂಟಿಂಗ್ಗೆ ಯೂಸ್ ಮಾಡ್ಕೋತಾರೆ ಅಂತ ಅವರು ಹೇಳ್ತಿದ್ರು. ಅವ್ರು ಹೇಳಿದ್ರು, ನನಗೆ ಅದನ್ನ ಅಕ್ಕ ಹೇಳ್ತು, ನನಗಂತೂ ಅರ್ಥ ಆಗಲ್ಲ ಅಲ್ವಾ. ಇದನ್ನ ಶೂಟಿಂಗ್ ಅಂತಾನೆ ಹೇಳ್ತಾರಂತೆ. ಇದು ಶೂಟಿಂಗ್ ತೆಗಿತಾರಲ್ಲ, ಅದಕ್ಕೆ ಇದನ್ನ ಶೂಟಿಂಗ್ ಪ್ಲೇಸ್ ಅಂತಾನೆ ಅವರು ಹೇಳ್ತಾರಂತೆ. ಅವರು ನಮಗೆ ಹಾಗೆ ಹೇಳಿದ್ರು. ಫುಲ್ಲು ಹಳೆ ಸೇತುವೆ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಮಿನಿಮಮ್ ಅಂತ ಹೇಳಿದ್ರು ನಮಗೆ ಓಡಾಡೋದಕ್ಕೆ 3 ಅವರ್ ಟೈಮ್ ತಗೊಂತು. ಅವ್ರು ಹೇಳಿದ್ದು 1 ಅವರ್ ಅಂತ ಹೇಳಿ, ಆದ್ರೆ ನಮಗೆ 3 ಅವರ್ ಟೈಮ್ ತಗೊಂತು. ಜೊತೆಗೆ ನಾವು ಯಾರ ಜೊತೆ ಹೋಗಿದ್ದೀವಿ, ನಾವು ಯಾವ ದೋಣಿಲಿ ಹೋಗಿದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೋಣಿ ಓಡಿಸೋರು ಕರೆಕ್ಟಾಗಿ ನಗ್ನಗ್ತಾ ನಮಗೆ ಎಲ್ಲವನ್ನು ಹೇಳ್ತಾ ಇದ್ರೆ ನಮಗೂ ಅರ್ಥ ಆಗುತ್ತೆ. ದೋಣಿ ಓಡಿಸೋನಿಗೆ ತುಂಬ ಪೇಷನ್ಸ್ ಇರಬೇಕು. ಬಟ್ ಇವರು ತುಂಬ ಪೇಷನ್ಸ್ ಆಗಿ ಓಡಿಸ್ತಿದ್ರು. ಇವರು ಪ್ರತಿದಿನ ನಿಮಗೆ ಈ ಥರ ಎಷ್ಟು ಸಿಗುತ್ತೆ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು, ಸಂಡೇ ಸ್ಯಾಟರ್ಡೆ ಆದರೆ 1 ದಿನಕ್ಕೆ 2 ಸಿಗುತ್ತೆ, ಇಲ್ಲ ಅಂದರೆ ನೆನ್ನೆಲ್ಲ ಸಿಗಲೇ ಇಲ್ಲ, ಇವತ್ತೇ ನಿಮ್ಮದೇ ಫಸ್ಟು ಬೋಣಿ, ಅದು ಬಿಟ್ಟರೆ ಇವತ್ತು ಸಿಗಲ್ಲ, ಇನ್ನು ನಾಳೆಗೆ ಸಿಗುತ್ತೆ ಅಂತ ಹೇಳ್ತಿದ್ರು. ಅಂದರೆ ಅರ್ಥ ಏನು ಗೊತ್ತಾ, ಇಲ್ಲಿ 24 ದೋಣಿ ಇದೆಯಂತೆ. 24 ದೋಣಿಯಲ್ಲಿ ಒಬ್ರಿಗೆ ಒಂದೊಂದು ಸಲ ಅವಕಾಶ ಇರುತ್ತಂತೆ. ಆ 24 ದೋಣಿಯವ್ರದ್ದಾದ್ಮೇಲೆ ನೆಕ್ಸ್ಟು ಫಸ್ಟಿಂದ ಸ್ಟಾರ್ಟ್ ಆಗುತ್ತಂತೆ. ಆ ರೀತಿ ಇವರು ಹೇಳ್ತಾ ಇದ್ರು. ಸೊ ನನ್ನ ವಿಡಿಯೋ ಇಷ್ಟ ಆದರೆ
ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಅಂತೂ ನಮಗೆ ಬೇಕೇ ಬೇಕಪ್ಪ ಅಲ್ವಾ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ನಿಮ್ಮ ಲೈಕ್ ಬೇಕೇ ಬೇಕು. ನಾನು ಪ್ರತಿ ಸಲ ವಿಡಿಯೋ ಮಾಡಬೇಕಾದ್ರೂ ನಾನು ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿ. ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಆದರೆ ನಿಮಗೂ ಇಷ್ಟ ಆಗಬೇಕು ಅಂತ ಖಂಡಿತ ಏನಿಲ್ಲ. ಆದರೆ ನಾನು ಅನ್ಕೊಳ್ಳೋದೇನು ಹೇಳಿ, ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ನಿಮ್ಗಿಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆದರೆ ನೀವು ಹೇಗೆ ನೋಡಿರ್ತೀರಾ, ಹೇಗೆ ಲೈಕ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಇಷ್ಟ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಬಟ್ ವಯನಾಡಿಗೆ ಬಂದರೆ ಮಾತ್ರ ಈ ಪ್ಲೇಸನ್ನು ನೀವು ಖಂಡಿತ ಮಿಸ್ ಮಾಡಬೇಡಿ. ಅಷ್ಟು ಬ್ಯೂಟಿಫುಲ್ಲಾಗಿ ಇದೆ. ಫುಲ್ಲು ಎಲ್ಲ ಗ್ರೀನರಿ, ಜೊತೆಗೆ ಈ ಸಮುದ್ರದಲ್ಲಿ ಮೀನುಗಳು ಮೇಲೆ ಹೆಂಗ್ ಬರುತ್ತೆ ಅಂದರೆ ಯಾವ ದೊಡ್ಡ ದೊಡ್ಡ ಮೀನು ಬಂದಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಮೀನುಗಳು ಮೇಲ್ಮೇಲೆ ಹಾರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ